ಕೇವಲ 15 ವರ್ಷಕ್ಕೆ ಚಿಕ್ಕಪ್ಪನ ಜೊತೆಗೆ ಪೇಟೆಗೆ ಹೋದ ಹುಡುಗಿ ವೇಶ್ಯಾವಾಟಿಕೆ ವ್ಯಾಪಾರಿಯೊಬ್ಬರಿಗೆ ಮಾರಾಟ ಆಗ್ತಾರೆ. ಅಲ್ಲಿಂದ 10 ವರ್ಷ ನರಕ ಅನುಭವಿಸಿ ಮುಕ್ತಿ ಪಡೆದು ಸಾಮಾಜಿಕ ಜಾಲತಾಣದ ಕಂಟೆಂಟ್ ಕ್ರಿಯೇಟರ್ ಒಬ್ಬನಿಂದ ಮನೆಗೆ ಹೋಗ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಭಾರತದಲ್ಲಿ ಮಹಿಳೆಯರನ್ನ ಮಕ್ಕಳನ್ನ ನಂಬಿಸಿ ವೇಶ್ಯಾವಾಟಿಕೆಗೆ ತಳ್ಳುವ ಹಲವು ಪ್ರಕರಣಗಳನ್ನು ನಾವು ಕಣ್ಣಾರೆ ಕಂಡಿರುತ್ತೇವೆ. ಇನ್ನೂ ಕೆಲವರು ನೋಡಿಲ್ಲವೆಂದರೂ ಕೂಡ ಸಿನಿಮಾ ಅಥವಾ ಮಾಧ್ಯಮದ ವರಳಿಗಳಲ್ಲಿ ಓದಿರ್ತಾರೆ. ಆದರೆ ಇಲ್ಲೊಬ್ಬ ಲೈಂಗಿಕ ಕಾರ್ಯಕರ್ತೆ ಮಹಿಳೆ ತಾನು ಸ್ವಂತ ಚಿಕ್ಕಪ್ಪನಿಂದಲೇ 15 ವರ್ಷಕ್ಕೆ ಮಾರಾಟವಾಗ್ತಾಳೆ. ನಂತರ ಆಕೆಯನ್ನು ತೀರಾ ಕೆಟ್ಟದಾಗಿ ದುರ್ಬಳಕೆ ಮಾಡಿ ಲೈಂಗಿಕ ಕಾರ್ಯಕರ್ತೆಯಾಗಿ ದುಡಿಸಿಕೊಂಡ ವ್ಯಕ್ತಿ ಸರ್ಕಾರದ ಬಿಗಿ ಕ್ರಮದಿಂದಾಗಿ ಮುಕ್ತಿ ಹೊಂದಿ ಸ್ವಂತವಾಗಿ ಹೊಸ ಜೀವನ ಕಟ್ಟಿಕೊಂಡಿದ್ದಾಳೆ. ಹೀಗೆ ಆಕೆಗೆ ಸುಮಾರು 28ರಿಂದ 30 ವರ್ಷ ವಯಸ್ಸು. ಆದರೆ ಇನ್ನು ತನ್ನ ಹಳ್ಳಿ, ಅಮ್ಮ, ಅಣ್ಣ ಹಾಗೂ ಕುಟುಂಬವನ್ನು ಮಾತ್ರ ಮರೆತಿಲ್ಲ. ಆಕೆಯ ಮನಸ್ಸು ತನ್ನವರು ಹೇಗಿದ್ದಾರೆ ಎಂಬುದನ್ನು ನೋಡೋದಕ್ಕೆ, ಅವರೊಂದಿಗೆ ಸೇರೋದಕ್ಕೆ ಹಾತೊರೆಯುತ್ತಾನೇ ಇತ್ತು. ಆದರೆ ಸಮಾಜಕ್ಕೆ ಹೆದರಿ ಮನೆ ಇರುವ ದಿಕ್ಕಿಗೆ ಕಾಲು ಹಾಕಿಯೂ ಮಲಗಿರಲಿಲ್ಲ ಆಕೆ. ಹೇಗಿರುವಾಗ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಅನೀಶ್ ಭಗತ್ ಎನ್ನುವ ಯುವಕ ಲೈಂಗಿಕ ಕಾರ್ಯಕರ್ತೆಯನ್ನ ಮಾತನಾಡಿಸಿ ಆಕೆಯ ಪೂರ್ವಾಪರ ತಿಳಿದುಕೊಳ್ತಾನೆ. ಆಕೆ ತನ್ನ ಚಿಕ್ಕಪ್ಪನಿಂದಲೇ ವೇಶ್ಯಾವಾಟಿಕೆ ವೃತ್ತಿ ಮಾಡುತ್ತಿದ್ದವರಿಗೆ ಮಾರಾಟ ಮಾಡುವಾಗಿ ಇದೀಗ ಅದರಿಂದ ಮುಕ್ತಿ ಹೊಂದಿದ್ದಾಗಿ ತಿಳಿಸಿದ್ದಾಳೆ. ಊರಿಗೆ ಹೋಗಬೇಕು ಎಂಬ ಬಯಕೆಯನ್ನ ತೆರೆದಿಟ್ಟಿದ್ದಾಳೆ. ಮಹಿಳೆಯ ಎಲ್ಲ ವಿಚಾರ ಕೇಳಿ ಮನಸ್ಸಿಗೆ ತುಂಬ ಘಾಸಿ ಮಾಡಿಕೊಂಡ ಯುವಕ ಆಕೆಯನ್ನು 1 ವಾರದ ನಂತರ ನಿಮ್ಮ ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಭರವಸೆಯನ್ನ ನೀಡ್ತಾನೆ. ಆಗ ಮಹಿಳೆ ಇದ್ದ ವಾಸಸ್ಥಳಕ್ಕೆ ಬಿಟ್ಟು ಮನೆಗೆ ಹೋಗಿ ವಾಪಸ್ 1 ವಾರದ ನಂತರ ಆಕೆಯ ಮನೆಯ ಬಳಿಗೆ ಬರುತ್ತಾನೆ. ಕೇವಲ 15 ವರ್ಷದ ಬಾಲಕಿಯಾಗಿದ್ದಾಗ ಮನೆಯನ್ನ ಚಿಕ್ಕಪ್ಪನ ಮೋಸಕ್ಕೆ ಬಲಿಯಾಗಿ ಲೈಂಗಿಕ ಕಾರ್ಯಕರ್ತೆಯಾಗಿ ಜೀವನ ನಡೆಸಿದ ಮಹಿಳೆಗೆ ಇದೀಗ ತವರಿಗೆ ಹೋಗುವ ಸಂತಸ ನೂರ್ಮುಡಿ ಆಗತ್ತೆ. ಮನಸ್ಸಿನಲ್ಲಿ ತನ್ನನ್ನು ಮನೆಯವರು ಹೇಗೆ ಸ್ವೀಕರಿಸ್ತಾರೆ ಎಂಬ ಆತಂಕವಿದ್ರೂ ಅದನ್ನು ಮುಚ್ಚಿಟ್ಟು ತನ್ನ ಇತರ ಸಹಚರ ಲೈಂಗಿಕ ಕಾರ್ಯಕರ್ತೆಯರಿಗೆ ಊರಿಗೆ ಹೋಗುವುದಾಗಿ ತಿಳಿಸ್ತಾಳೆ. ಇನ್ನು ಆಕೆಯ ಸ್ನೇಹಿತರು ಒಂದಷ್ಟು ಉಡುಗೆಗಳನ್ನು ಕೊಡ್ತಾರೆ. ನಂತರ ಮನೆಯಲ್ಲಿದ್ದ ಅಮ್ಮನಿಗೆ ಒಂದು ಸೀರೆ, ಅಣ್ಣ ಏನು ಮಾಡ್ತಿದ್ದಾನೆಂದು ಗೊತ್ತಿಲ್ಲದಿದ್ದರೂ ಆತನಿಗೊಂದು ಕೈಗಡಿಯಾರ ತೆಗೆದುಕೊಂಡು ಯುವಕನ ಕಾರು ಹತ್ತಿಕೊಂಡು ಊರಿಗೆ ಹೋಗ್ತಾಳೆ. ಇನ್ನೇನು ಅವರ ಊರು ಕೂಡ ಬರುತ್ತೆ. ಗ್ರಾಮದಲ್ಲಿ ಸಣ್ಣದೊಂದು ಸಾಲು ಮನೆಗಳಲ್ಲಿ ಸಣ್ಣನೆಯ ಬೆಳಕು ಉರಿಯುತ್ತಿದ್ದ ಮನೆಯನ್ನ ತೋರಿಸಿ ಇದೇ ನನ್ನ ಮನೆ ಎಂದು ಕುಣಿದು ಕುಪ್ಪಳಿಸಿ ದಶಕದ ನಿಟ್ಟುಸಿರು ಬಿಡುತ್ತಾಳೆ ಆ ಹುಡುಗಿ. ತಾನು ತಂದಿದ್ದ ಬಟ್ಟೆ ಬರೆ ಸಾಮಗ್ರಿ ಉಡುಗೊರೆಗಳನ್ನು ತೆಗೆದುಕೊಂಡು ಹೋಗ್ತಾಳೆ. ಆಗ ನೀವು ಬರಬೇಡಿ, ನಾನು ಮೊದಲ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡಿಕೊಂಡು ನಿಮ್ಮನ್ನು ಬರಲು ಹೇಳ್ತೇನೆ ಎನ್ನುತ್ತಾಳೆ. ಮನೆಯತ್ತ ಖುಷಿಯಿಂದ ಹೋದ ಮಹಿಳೆ ಸುಮಾರು ಹೊತ್ತು ಬರಲಿಲ್ಲ. ನಂತರ ಅಲ್ಲಿಂದ ಅಳುತ್ತಾ ಬಂದು ಕಾರಿನಲ್ಲಿ ಕೂರ್ತಾಳೆ. ಆಗ ಆಕೆಯ ಮನೆಯವರು, ನಾವು ಬಡವರಾಗಿದ್ದರೂ ಸಮಾಜದಲ್ಲಿ ಮರ್ಯಾದೆಯಿಂದ ಬಾಳುತ್ತಿದ್ದೇವೆ, ನೀನು ಬಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಎಂದು ಮನೆಯಿಂದ ಹೊರಹಾಕಿದ್ದನ್ನು ಹೇಳಿಕೊಂಡು ಪುನಃ ಕಣ್ಣೀರು ಹಾಕುತ್ತಾಳೆ ಆ ಯುವತಿ. ಈ ವೇಳೆ ಮಹಿಳೆ, ನಾನು ಈ ಜೀವನವನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ಅವರು ನನ್ನ ಮನೆಯವರು ಆಗಿದ್ದರೂ ಸಮಾಜ ನನ್ನನ್ನು ನಾನು ನೋಡುವಂತೆಯೇ ನೋಡಿದ್ರು. ಈ ರೀತಿ ಹೇಳಿಕೊಂಡು ದುಃಖಿಸುತ್ತಾಳೆ ಆ ಯುವತಿ. ಸದ್ಯ ಈ ವಿಡಿಯೋ 6 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆಗಳಾಗಿವೆ. ಸಾವಿರಾರು ಜನರು ಕಮೆಂಟ್ ಮಾಡ್ತಿದ್ದಾರೆ. ಈ ಮಹಿಳೆಯನ್ನ ಮನೆಗೆ ಸೇರಿಸದ ಮನೆಯವರ ನಡೆಯನ್ನ ಖಂಡಿಸಿದ್ದಾರೆ. ತನ್ನದಲ್ಲದ ತಪ್ಪಿಗೆ ಹೀಗೆ ಶಿಕ್ಷೆ ಕೊಡುವುದು ತಪ್ಪು ಎಂದು ಹೇಳಿದ್ದಾರೆ. ಮತ್ತೆ ಕೆಲವರು, ಬಾಲಕಿ ಆಗಿದ್ದಾಗ ಇವರನ್ನ ಮಾರಾಟ ಮಾಡಿದ್ದ ಚಿಕ್ಕಪ್ಪ ಸಿಗಲಿಲ್ಲವೇ, ಆತನನ್ನು ಥಳಿಸಬೇಕಿತ್ತು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.